ಆನೇಕಲ್ ತಾಲೂಕಿನಲ್ಲಿ ಹದಗೆಟ್ಟಿರುವ ರಸ್ತೆಗಳನ್ನು ದುರಸ್ತಿ ಹಾಗೂ ಡಾಂಬರೀಕರಣ ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಆನೇಕಲ್ ತಾಲೂಕಿನಲ್ಲಿ ಹದಗೆಟ್ಟಿರುವ ರಸ್ತೆಗಳನ್ನು ದುರಸ್ತಿ ಹಾಗೂ ಡಾಂಬರೀಕರಣ ಮಾಡುವಂತೆ ಒತ್ತಾಯಿಸಿ ಇಂದು ಆನೇಕಲ್ ತಾಲೂಕು ನಾಗರಿಕ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ಖಾಸಗಿ ಬಡಾವಣೆಯ ನಿವಾಸಿಗಳು ಆನೇಕಲ್ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಎಎಸ್ಬಿ ಆಟದ ಮೈದಾನದಿಂದ ಆನೇಕಲ್ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾಕಾರರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಧಿಕ್ಕಾರಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಈ ವೇಳೆ ರೈತ ಮುಖಂಡ ಶಿವರಾಮರೆಡ್ಡಿರವರು ಮಾತನಾಡಿ, ಹೆಬ್ಬಗೋಡಿ ನಗರಸಭೆ ಮತ್ತು ಬೊಮ್ಮಸಂದ್ರ ಹಾಗೂ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದು ವಾಹನ ಸವಾರರು ಮತ್ತು ಸಾರ್ವಜನಿಕರು ಪ್ರತಿನಿತ್ಯ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಎಂದರು. ಇನ್ನು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಅಧಿಕಾರಿಗಳು ಮಾತನಾಡಿ, ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ವರದಿ ಸಂದೀಪ್ ಕುಮಾರ್, ಬೆಂಗಳೂರು. ಸಿಂಗೇನಗರ ರೋಡು ಮತ್ತೆ ಫುಡ್ ಮಾರ್ಕೆಟ್ ರೋಡು ಮತ್ತೆ ಸಂಪಿಗೆನಗರ ರೋಡು, ಹೀಲಲ್ಗಿ ರೋಡೇ ಇಲ್ಲ. ಅಲ್ಲಿ ರೋಡೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಆ ರೋಡ್ನ ಎಷ್ಟು ಬೇಗ ಮಾಡ್ತೀರಾ ಮತ್ತು ಒಳ್ಳೆ ರೋಡು ವಿತ್ ಡ್ರೈನೇಜು ಬರೀ ಏನು ಅರ್ಬನ್ ಡ್ರೈನೇಜ್ ಬೇಡ, ನಮಗೆ ಪ್ರಾಪರಾಗಿ ಡ್ರೈನೇಜ್ ಮಾಡುವಂಥದ್ದು ಅವಶ್ಯಕತೆನೂ ಇದೆ. ರೋಡ್ಸ್ ಇಲ್ಲ. ಒಂದ್ಸತಿ ರೋಡ್ಸ್ ಹಾಕಿದ್ರಂತೆ ಆ ಲೇಯರ್ ಒಂದು ಮಳೆಗೆ ಹೋಗ್ತಾ ಇದ್ದು. ಜಸ್ಟ್ 5 ವರ್ಷಕ್ಕೆ ಇರಬೇಕು ಅಟ್ಲೀಸ್ಟ್ ಗೌರ್ಮೆಂಟ್, ಯಾವ ಗೌರ್ಮೆಂಟನ್ನು ಇರಲಿ, ಬಟ್ ಆ ವರ್ಷದಲ್ಲಿ ಇವರದು ರೋಡ್ಸ್ ಇರಲೇಬೇಕು. ನಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗೋಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಎಮರ್ಜೆನ್ಸಿಯಲ್ಲಿ ಹಾಸ್ಪಿಟಲ್ ಮುಟ್ಟಕ್ಕಾಗ್ತಾ ಇಲ್ಲ ಜನರಿಗೆ. ಇದೆಲ್ಲ ನಾವು ಅನುಭವಿಸ್ಬೇಕಾ? ಇಷ್ಟೆಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಕೊಟ್ಟು ನಮ್ಮ ಹಕ್ಕು ನಮ್ಮ ರಸ್ತೆಗಾಗಿ ಕೇಳ್ತಾ ಇದ್ದೀವಿ. ಶಿಥಿಲಗೊಳ್ಳುವ ರಸ್ತೆಯಿಂದ ಯಾವುದೇ ಸಮುದಾಯ, ಯಾವುದೇ ರಾಜ್ಯ ಅಥವಾ ಯಾವುದೇ ದೇಶದ ಉದ್ಧಾರ ಆಗುವುದಿಲ್ಲ. ಏಳಿಗೆಗೆ ನಮಗೆ ಒಳ್ಳೆ ರಸ್ತೆ ಬೇಕೇ ಬೇಕು. ನಾವು ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ಇಷ್ಟು ಒದ್ದಾಡೋ ಅವಶ್ಯಕತೆ ಏನಿದೆ? ಯಾಕೆ ನಾವು ಒದ್ದಾಡ್ಬೇಕು? ನಾವು ಟ್ಯಾಕ್ಸ್ ಪೇ ಮಾಡ್ತೀನ್ವಾ? ಸರಿ, ಏನು ಬೇಡ, ನಮ್ಗೆ ಟ್ಯಾಕ್ಸ್ ಪೇ ಮಾಡೋಣ, ಏನು ಮಾಡೋಣ, ನಮ್ ರೋಡ್ ನಾವು ಮಾಡ್ಕೊಂಡು ನಮ್ ಜೀವನ ಮಾಡೋಣವಾ? ಅದಕ್ಕೂ ನಾವು ರೆಡಿ. ನಿಮ್ಮ ಏನಂತ ನಮ್ಗೆ ಕರೆಕ್ಟಾಗಿ ಹೇಳ್ತೀವಿ, ನಾವು ಅದ್ರ ಪ್ರಕಾರ ನಡ್ಕೊಂಡು ಹೋಗೋಣ. ಏನು KHB ಅವರು ಆ ಕಡೆ ಭೂ ಸ್ವಾಧೀನ ಮಾಡ್ತಾ ಇದ್ರೆ, ರೈತರ KDB, KHB, BDA ಈ ಭೂ ಸ್ವಾಧೀನಗಳನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ಈ ಭೂ ಸ್ವಾಧೀನಗಳೇನಾದರೂ ಕೈ ಬಿಡಲ್ಲ ಅಂದರೆ ರೈತರು ಇವತ್ತು ಪೂರ್ತಿಯಾಗಿ ಜನಚಳವಳಿಯಲ್ಲಿ ನಾಗರಿಕರು, ರೈತ ಸಂಘಟನೆಗಳು, ಎಲ್ಲ ಜನಪದ ಸಂಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಜನಚಳವಳಿಯ ಪ್ರಕಾರ ನಾನು ಮುಖ್ಯವಾಗಿ ನಮ್ಮ APMC ಮಾರುಕಟ್ಟೆ, ಉಸ್ಕೂರು ಮಾರುಕಟ್ಟೆಯಿಂದ, ಹಣ್ಣಿನ ಮಾರುಕಟ್ಟೆಯಿಂದ ಈಗ ಸಿಂಗೇನಗರ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದು ಕಳಪೆ ಕಾಮಗಾರಿ ಆಗಬಾರ್ದು. ನಾಗರೀಕರಣ ಭದ್ರವಾಗಿರಬೇಕು, 10 ವರ್ಷ ಅದು ಗಟ್ಟಿಯಾಗಿರ್ಬೇಕು ಅಂತ ವಾಹನ ಓಡಾಟರು ಸಹ. ಅದರಿಂದ ಆ ಒಂದು ಕಾಮಗಾರಿ ಸುಭದ್ರವಾಗಿ, ಅದು ಸುಸಜ್ಜಿತವಾಗಿ ನಡೆಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅದೇ ರೀತಿಯಲ್ಲಿ ಅನಂತನಗರ, ಸಂಪಿಗೆನಗರ, ಹೀಲಲ್ಗಿ ಅದು ಪ್ರಮುಖವಾದಂಥ ಬಡಾವಣೆಗಳಿರ್ತಕ್ಕಂಥ ನಮ್ಮ ಎಲ್ಲ ಬಡಾವಣೆಗಳಲ್ಲಿ ಸಾವಿರಾರು ಜನ ಇದ್ದಾರೆ ವಾಸ. ಅಲ್ಲಿ ಆ ರಸ್ತೆನ ಕೂಡಲೇ ಡಾಂಬರೀಕರಣ ಮಾಡಬೇಕು. ಇಲ್ಲಾಂದರೆ ನಾವು ರಸ್ತೆ ತಡೆ ಮಾಡ್ತೀವಿ, ಅಲ್ಲೇ ಮಾಡ್ತೀವಿ. ನನ್ನ ಮನವಿ ಅಂತಂದ್ರೆ, ನಮ್ಮ ಮುತ್ತನೂರು ಕ್ರಾಸ್ ಅಲ್ಲಿ 2 ಕಡೆನೂ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಸುಮಾರು 30 ವರ್ಷದಿಂದ ರೋಡ್ ಬಿಟ್ಬಿಟ್ಟಿದ್ದಾರೆ. 2 ಕಡೆನೂ ಕೋರ್ಟ್ಗೆ ಹೋಗಿ ಅಲ್ಲಿ ಹಳ್ಳ ದೇಣಿಗೆ ಮುಚ್ಚಬೇಕಾದ್ರೂ ನಮ್ಮ ಹೋಗಿ ಅದೆಷ್ಟು ಜನ 3 ಜನ ಲಾಸ್ಟ್ ಇಯರ್ ತೀರೋಗಿದ್ದಾರೆ. ಆ ಮಾನವೀಯತೆಯಿಂದ ಲೋಕಲ್ ಒತ್ತಡಕ್ಕೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ದೊಡ್ಡ ಆಫೀಸರ್ಗಳಿಗೆ ದಿನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅಲ್ಲಿ ಹಳ್ಳ ದೇಣಿಗೆ ಮುಚ್ಚೋಕೋರು ನಮ್ಗೆ ಮ್ಯಾನೇಜಿಂಗ್ ಮಾಡಕ್ ಬರ್ತಾರೆ, ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಹಿಂಗಿದೆ.